ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ. ಹೇಗಿದೆ ಮಳೆ ಎಲ್ಲ? ನಮ್ಮ ಕಡೆ ಅಂತೂ ಹೆವಿ ಮಳೆ, ತುಂಬ ಜೋರಾಗಿ ಮಳೆ ಬರ್ತಿದೆ. ಏನು ಹೇಳಬೇಕಂತೇಳಿ ಈ ವಯನಾಡು ಕೇರಳದ್ದೆಲ್ಲ ನ್ಯೂಸ್ ನೋಡಿದ್ರುಂಟಲ್ಲ, ತುಂಬಾ ಬೇಜಾರಾಗುತ್ತೆ. ಅಂದರೆ ರಾತ್ರಿ ಮಲಗಿದ್ದ ವ್ಯಕ್ತಿಗಳು ಬೆಳಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇದೆಯಾ? ಈ ಮಗುವಿನ ಬಾಡಿ ಎಲ್ಲ ಕೊಚ್ಚಿಕೊಂಡು ಬಂದದ್ದೆಲ್ಲ ನೋಡಿ, ಮಗುವಿನ ಬಾಡಿ ಎಲ್ಲ ತೋರಿಸ್ತಿದ್ದು ನೋಡಿ, ಅದೆಲ್ಲ ನೋಡಿ ಒಂತಲ್ಲ ಏನೋ ಅಂತ ಹೆದರಿಕೆ. ಪಾಪ ತಂದೆ ತಾಯಿ ಎಲ್ಲಿದ್ದಾರೋ, ತಾಯಿ ಎಲ್ಲಿದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಅವರಿವರು ಎಲ್ಲೆಲ್ಲಿದ್ದಾರೋ, ಬಾಡಿ ಎಲ್ಲ ಹೇಗಿದೆಯೋ ದೇವ, ಎಂಥ ವರ್ಣಿಸಲು, ಎಂಥ ಹೇಳಿ ನೆನೆಸಿದ್ರೇ ಆಗೋದಿಲ್ಲ. ಅವರಿಗೋಸ್ಕರ ಪ್ರಾರ್ಥಿಸಿ, ಎಲ್ಲರೂ ಪ್ರಾರ್ಥಿಸಿ. ಪಾಪ ಏನೋ ಬದುಕಿ ಬರಲಿ ಅಂತ ಅನಿಸ್ತಿದೆ ನನಗೆ, ಆ ಥರ ಅನಿಸ್ತಿದೆ. ಮನೆಗಿನೇ ಎಲ್ಲ ಹೋದರೆ ಹೋಗಲಿ ಆಚೆ, ಏನು ಹೋಗಲಿ ಆಚೆ, ಜೀವ ಆದರೂ ಬದುಕಿ ಬರಲಿ ಅಂತ ಅನಿಸ್ತಿದೆ. ಏನು ಮಾಡೋಣ, ಎಂಥ ನ್ಯೂಸ್ ಬರೀ ಅದೇ ಇದೆ, ನೋಡಿದ್ರೇ ಬೇಜಾರಾಗುತ್ತೆ. ಓಕೆ, ನಮ್ಮ ಮನೆಯಲ್ಲಿ ಸಹ ಲೈಟಾಗಿ ಎಲ್ಲ ನೀರು ಬಂದಿದೆ. ಪ್ರಳಯ ಅಂತಲ್ಲ, ನದಿ ನೀರು ಜಾಸ್ತಿಯಾಗಿ ಈ ಕಡೆ ನಮ್ಮ ಮನೆಯ ಕಡೆ ಎಲ್ಲ ಬಂದಿದೆ. ಬನ್ನಿ ನೋಡೋಣ. ಓಕೆ, ಮನೆಯಲ್ಲೊಂದು ಮಗು ಇದ್ದಾರೆ, ಎಷ್ಟು ಚಂದ ಅಲ್ವಾ? ಅಪ್ಪ ಏಪ್ಪ ಇಲ್ಲಿ ಬನ್ನಿ, ಬನ್ನಿ ಈಗ ಈಗ ಯಾರು 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 ನನ್ನ ಮಗು ಟಿವಿ ನೋಡ್ತಿದ್ದಾನೆ ಈಗ. ನಾನಿಲ್ಲಿ ಮಾಡ್ತಾ ಇದ್ದೇನೆ. ಕೆಮ್ಮು ಇದೆ ಮಗುವಿಗೆ. ಎಲ್ಲಿ ಬನ್ನೆ? ಅಪ್ಪು ಇಲ್ಲಿ ಬನ್ನಿ. ಸುಮಾ ಸುಮಾ ಏ ಚುಮ್ಮಾ ಚುಮ್ಮಾ ಅಮ್ಮ ಏಮ್ಮ ಅಮ್ಮುದ ನಿಜವಾಗಿ ಹೀಗೆ ಹಾಕಿ ಫ್ರೆಂಡ್ಸ್, ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ರೋಡಿನಲ್ಲೆಲ್ಲ ನೀರು ಬಂದಿದೆ ನೋಡಿ. ಅಲ್ಲೇ ಮೇನ್ ರೋಡು, ಇದು ನೇತ್ರಾವತಿ ನದಿ. ಕಾಂಕ್ರೀಟ್ ರೋಡ್ ಇತ್ತು ನೋಡಿ, ನದಿ ಮತ್ತು ರೋಡ್ ಒಂದೇ ಸಮವಾಗಿದೆ ನೋಡಿ. ಹೇಗೆ ಗಾಡಿಯೆಲ್ಲ ಪಾಸ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ಇದು ವಾಹನಗಳೆಲ್ಲ ಹಾಳಾಗುತ್ತಲ್ಲ, ಇಂಜಿನ್ಸ್ ಎಲ್ಲ. ಫಸ್ಟ್ ಟೈಮ್ ಈ ಸಲ ಬಂದದ್ದು. ಹೋದ ವರ್ಷ ಇರಲಿಲ್ಲ, ಹೋದ ವರ್ಷ ಮಳೆನೇ ಇರಲಿಲ್ಲಲ್ಲ. ಒಂದು ತಿಂಗಳಲ್ಲಿ ಒಂದು 5-6 ಸಲ ಮಳೆ ಬಂದಿದ್ದೇನೆ ಅಷ್ಟೇ ಅಲ್ಲ. ಮಳೆಗಾಲದಲ್ಲಿ ಒಂದು ಜಾಸ್ತಿ ಅಂದರೆ ಒಂದು 10-15 ಮಳೆ 10 ಮಳೆ ಬಂದಿರ್ಬೋದು ಅಷ್ಟೇ. ಈ ಸಲ ನೋಡಿ, ಈ ಸಲ ಸುರಿಯುವ ಮಳೆ ಎಷ್ಟಿದೆ ಅಂತ ಹೇಳಿದರೆ ಹೇಳಲಿಕ್ಕೇ ಸಾಧ್ಯ ಇಲ್ಲ, ಅಷ್ಟು ಮಳೆ. ಇಲ್ಲೆಲ್ಲ ನಾವು ಆಟ ಆಡಲಿಕ್ಕೆಲ್ಲ ಹೋಗ್ತಿದ್ವಿ. ಮತ್ತು ನಾನು ದಿನಾಲೊಂದು ಪಪ್ಪಾಯಿ ಗಿಡದ ಹತ್ರ ವೀಡಿಯೋ ಮಾಡ್ತಿದ್ದೆ ನೋಡಿ. ಅಲ್ಲಿ ಪಪ್ಪಾಯಿ ಗಿಡದ ಹತ್ರ ನಾನು ವೀಡಿಯೋ ಮಾಡ್ತಿದ್ದೆ ಡೈಲಿ. ಅಲ್ಲೆಲ್ಲ ಈಗ ನೀರು ಬಂದಿದೆ. ಆಚೆ ಹೋದರೆ ಏನಾಗ್ಬೋದು ಗೊತ್ತಾ, ಒಂದು ವೇಳೆ ಮಣ್ಣು ಕುಸಿದ್ರೆ ಉಂಟಲ್ಲ, ನಾವು ಸೀದಾ ನದಿಗೆನೆ ಬೀಳ್ಬೋದು. ನನಗಂತೂ ಈಜಲಿಕ್ಕಂತೂ ಬಿಲ್ಕುಲ್ ಬರೋದೇ ಇಲ್ಲ, 1 ಇಂಚು ಬರೋದಿಲ್ಲ ನನಗೆ. ನಾನು ಬಿದ್ದ ತಕ್ಷಣ ಆವಾಗಲೇ 1 ಸೆಕೆಂಡಲ್ಲಿ ಸತ್ತು ಹೋಗುವೆ.
ಗೊತ್ತಾಯ್ತಾ? ಅದಕ್ಕೆ ಈಜು ಕಲಿಬೇಕು. ಅದಕ್ಕೆ ಹೇಳೋದು ನಾವು ಏನಾದರೂ ಸಮಸ್ಯೆಗಳು ಬರೋ ಮೊದಲು ನಾವು ಅದಕ್ಕೆ ರೆಡಿಯಾಗಿರಬೇಕು ಅಂತೇಳಿ. ಇದಕ್ಕೆಲ್ಲ CRZ ಏರಿಯಾ ಅಂತ ಹೇಳ್ತಾರೆ. ಅಂತೆ ಈಗ ನದಿ ಯಾವಾಗ ಆವರಿಸಿಕೊಳ್ತದೆ ಅಂತ ಹೇಳಲಿಕ್ಕೆ ಆಗಲಿಕ್ಕಿಲ್ಲ. ಇವಾಗ ಹೀಗೆ ಇನ್ನು ಮುಂದೆ ಮುಂದೆ ಮಳೆ ಎಲ್ಲ ಜಾಸ್ತಿ ಆದಾಗ ಹೆಂಗಿರ್ಬೋದು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಮಳೆ ಇನ್ನೆಲ್ಲ ರೋಡನ್ನು ಸಹ ಆಕ್ರಮಿಸಿ ಎಲ್ಲ ಈ ರೀತಿ ಮಾಡಿ. ಇದು ನಾನು ಸಂಜೆ ಮಾಡಿರುವಂಥದ್ದು, ಸಂಜೆ 6 ಗಂಟೆಗೆ ವಿಡಿಯೋ ನಿನ್ನೆದ್ದು. ಇವತ್ತು ಬೆಳಿಗ್ಗೆ ಅಂತೂ ಸಂಪೂರ್ಣ ನನ್ನ ಮನೆ ಹತ್ರನೇ ಬಂದಿದೆ ನೀರು. ಇದು ಜಸ್ಟ್ ಇಷ್ಟೇ ರೋಡಲ್ಲೆಲ್ಲ ಬಂದಿದೆ ಅಷ್ಟೇ ಪಾಸಾಗಿ. ಹಾಗೆ ನೋಡಿ ಏನು ಮನುಷ್ಯನ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ. ಕುಡಿ ಕುಡಿ ಕೂಗ್ಲಿಕ್ಕಿಲ್ಲ. ಕುಡಿದ್ನಾ? ಕೂಗಿದಾಗ ಇದಾಗುದು ಅವರಿಗೆ. ಹೊರಗೆ ಹಾಕುದವನು ಬಾಯಲ್ಲಿ ಇಟ್ಕೊಂಡಿರ್ತಾನೆ. ಅಮ್ಮ ಅಲ್ಲಿ ಜಾಲಿಯಲ್ಲಿದ್ದಾಳೆ. ಕೂಗ್ಲಿಕ್ಕಿಲ್ಲ, ಕುಡಿ ಮೆಲ್ಲಡ, ಕೆಮ್ತಿದ್ದಾನೆ. ಮತ್ತೆ ಅದೇ ಇದರಲ್ಲಿ ಕೊಡ್ಬೇಕಿಲ್ಲ, ಇದಿದೆಲ್ಲ ಒತ್ತುದು ಅದರಲ್ಲಿ ಕೊಟ್ರೆ ಏನಾಗುತ್ತೆ? ಬೇರೆ ಟೈಪ್ ಏನಾದ್ರು ಕೊಡ್ಬೇಕು ಅವನಿಗೆ ಅಲ್ಲ? ಹಾಂ, ಈಗ ವಾಮಿಟ್ ಮಾಡಿದ. ಬಾ ಮಗನ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಮಳೆ ಹೇಗಿದೆ? ಏನೆಲ್ಲ ಹೇಳಬೇಕು ಅಂತ ಹೇಳಿದರೆ ಮಳೆ ಹೇಗಿದೆ? ನಮ್ಮ ಮನೆಯಲ್ಲಂತೂ ಜೋರಾಗಿ ಮಳೆ ಬಂದಿದೆ. ಸೊ ಪ್ರಳಯ ಆಗಿದೆ ಗೊತ್ತಾಯ್ತಾ? ಏನು ಹೇಳೋಣ, ನಿಮ್ಮ ಆಚೆ ಹೇಗಿದೆ ಮಳೆ ಬೆಳೆ ಎಲ್ಲ ಹೇಗಿದೆ? ಮತ್ತು ವಯನಾಡಲ್ಲಿ ಎಲ್ಲ ಮುಳುಗಿ ಹೋಗಿದೆಯಲ್ಲ, ಅದೆಲ್ಲ ನೆನೆಸಿದ್ರು ಒಂಥರ ಬೇಜಾರು ಅನಿಸುತ್ತೆ. ಯಾಕಂತ ಹೇಳಿದರೆ ರಾತ್ರಿ ಮಲಗಿದವರೇ ಬೆಳಿಗ್ಗೆ ಎದ್ದೇಳಿಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಪ್ರಳಯ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತೇಳಿ ಪ್ರಳಯ. ಇದು ಫುಲ್ಲು ನೀರು ಬಂದಿದೆ. ಇದು ನಾನು ನಡೆದಾಡ್ತಿರುವ ಜಾಗ, ಇಲ್ಲಿಂದಲೇ ನೀರು ಬಂದಿದೆ. ನನಗೆ ನೀರಲ್ಲಿ ಹೋಗಲಿಕ್ಕೆ ಸಹ ಲೈಟಾಗಿ ಎಲ್ಲ ಭಯ ಇರುತ್ತೆ. ಭಯ ಯಾಕೆಂತ ಹೇಳಿದರೆ ಈ ಕಾಲಿಗೆಲ್ಲ ಹಾವು ಅದು ಇದೆಲ್ಲ ಸತ್ತಿದ್ರೆ ನಂಜಿ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ. ರೋಡಲ್ಲೆಲ್ಲ ನೀರು ಬಂದಿದೆ. ನಾನು ಆಚೆ ಸೈಡು ಹೋಗ್ತೇನೆ, ಹೋಗೋದಿಲ್ಲ ಅಂತೆಲ್ಲ. ಈ ರೀತಿಯಾಗಿ ಬಂದಿದೆ. ಇವಾಗ ಏನಂತ ಹೇಳಿದರೆ ಕೆಲಸಕ್ಕೆ ಹೋಗೋವರೆಲ್ಲ ಕೆಲಸಕ್ಕೆ ಹೋಗಲೇಬೇಕು, ಹೌದಿಲ್ಲ? ಯಾಕಂತ ಹೇಳಿದರೆ ಹೊಟ್ಟೆಪಾಡು. ಏನಂತೀರ ನೀವು? ಹಾಂ, ನನ್ನ ಮಗ ಕೈಯಲ್ಲಿದ್ದ, ನನ್ನ ಮಗುವಿಗೆ ಶೀತ ಆಗಿದೆ. ನನ್ನ ಮಗ ಕೈಯಲ್ಲಿದ್ದಾನೆ, ನನ್ನ ಮಗುವಿಗೆ ಶೀತ ಆಗಿದೆ ಗೊತ್ತಾಯ್ತಾ? ಫುಲ್ಲು ನೀರು ನೋಡಿ ಎಲ್ಲಿಂದ ಬಂದಿದೆ ಅಂತೇಳಿ ಕಾಣೋದಿಲ್ಲ. ಸ್ವಲ್ಪ ಮೀನು ಬಂದಿದೆ. ಮೀನು ಬಂದಿತ್ತು ಚಿಕ್ಕದು, ನನಗೆ ತೋರಿಸಲಿಕ್ಕೆ ಆಗಲಿಲ್ಲ ಅದು. ಓಕೆ,
ನೋಡಿ ಕಾಣಿಸ್ತಿದೆಯಾ, ನಾನು ಕಂಪ್ಲೀಟ್ ನೀರಲ್ಲಿ ಹೋಗ್ತಿದ್ದೇನೆ. ಗೊತ್ತಾಯ್ತಾ? ಈ ಹುಳ ಹುಪ್ಪಟ್ಟೆ ಎಲ್ಲ ಇರುತ್ತೆ, ಅದಕ್ಕೆ ನನಗೆ ಭಯ ಆಗುತ್ತೆ. ಫುಲ್ಲು ನೀರು ಆವರಿಸಿದೆ, ಫುಲ್ ಅಂದರೆ ಫುಲ್ಲು. ಎಷ್ಟು ಹೇಳೋ ನಾನು ನಿಮಗೆ. ನೋಡಿ ಕಂಪ್ಲೀಟ್ ನೀರು, ಮತ್ತು ನನ್ನ ಕಾಲಿಗೆ ನೋಡಿ ಎಷ್ಟು ಬರ್ತಿದೆ. ಭಯ ಸಾಗುತ್ತೆ ಇನ್ನು ನೀರಲ್ಲಿ ಹೋಗಿ, ಗೊತ್ತಾಯ್ತಾ? ನಾನೇ ಬೀಳ್ತಿದ್ದೆ. ಕೆಸರಿದ್ದೆಲ್ಲ ಗೊತ್ತಾಗೋದಿಲ್ಲಲ್ಲ ನೀರೆಲ್ಲ ಬರುವಾಗ. ಮತ್ತು ಹುಳ ಉಪ್ಪಟೆ ಅದಿದೆಲ್ಲ ಇದ್ದರೆ ಎಲ್ಲ ನೀರು ಬಂದಿದೆ. ಬಾ, ನನ್ನ ಮಗು ಸಹ ಕೈಯಲ್ಲಿದ್ದೇನೆ, ಮತ್ತು ಈ ಸೊಳ್ಳೆ ಸಹ ಕಚ್ಚುತ್ತೆ ಹಂಗೆ. ಹೇಗೋ ಬಂದಿದ್ದೇನೆ, ಮತ್ತೆ ರಿಟರ್ನ್ ಹೋಗಬೇಕು ಮನೆಗೆ. ನನ್ನ ಹಸ್ಬೆಂಡಿಗೆ ಗೊತ್ತಾದರೆ ಬೈಬೋದು. ಯಾಕೆ ಗೊತ್ತಾ, ಇದು ಹೆಂಗೆ ಹೇಳೋದು, ನೀರಲ್ಲಿ ಫುಲ್ಲು ನದಿ ನೀರು ಬಂದದ್ದು ಇದು, ಗೊತ್ತಾಯ್ತಾ? ನದಿ ನೀರು ಪಾಸ್ ಆಗಿದೆ, ಗೊತ್ತಾಯ್ತಾ? ಹಾಗೆ ಎಲ್ಲ ನೀರು ಬಂದಿದೆ. ನಾನು ಜಾಸ್ತಿ ಹೋಗೋದಿಲ್ಲ, ನಿಮಗೆ ಜಸ್ಟ್ ತೋರಿಸ್ತೀನಿ. ನಮ್ಮ ಕಾಲಲ್ಲಿ ಫುಲ್ಲು ನೀರು, ಗೊತ್ತಾಯ್ತಾ? ನೋಡಿ ನನ್ನ ಕಾಲು ಎಷ್ಟು ಮುಳುಗುತ್ತೆ ಅಂತ. ಇಷ್ಟು ನೀರಿದೆ, ಎಲ್ಲ ಕಡೆ ನೀರಿದೆ ನೋಡಿ. ನದಿ ಬಸರಿ ನಿಲ್ಲು ಮಗನ, ಅಲ್ಲೇ ನದಿ ನೋಡಿ. ಮತ್ತು ದೋಣಿ ಎಲ್ಲ ತಂದು ನಿಲ್ಲಿಸಿದ್ದಾರೆ. ನದಿ ನೀರು ಫುಲ್ಲು ರೋಡಿಗೆ ಪಾಸ್ ಆಗಿದೆ. ನೋಡಿ ಎಷ್ಟು ಬಂದಿದೆ ಅಂತೇಳಿ. ರೋಡ್ ಫುಲ್ ಮುಳುಗಿ ಹೋಗಿದೆ, ಗೊತ್ತಾಯ್ತಾ? ನೀರಲ್ಲಿ. ನನ್ನ ಕೈಯಲ್ಲಿ ಮಗು ಇದ್ದಾನೆ, ಮಗು ಇಲ್ಲದಾಗ ನಾನು ಹೋಗ್ತೇನೆ. ಮತ್ತು ಈಗ ಮಳೆ ಬರಲಿಕ್ಕಾಗಿದೆ. ಇವತ್ತು ಕೂಡ ಒಂದು ವೇಳೆ ಮಳೆ ಸುರಿದ್ರುಂಟಲ್ಲ, ಸಂಪೂರ್ಣ ಇದಾಗುತ್ತೆ, ಜಲಮಯ. ನಮಗೆ ದೋಣಿಯಲ್ಲಿ ಹೋಗಬೇಕಾಗುತ್ತೆ, ಗೊತ್ತಾಯ್ತಾ? ಎಲ್ಲ ರೋಡು ಪಾಸಾಗಿ ನೀರು ಇಷ್ಟು ಬಂದಿದೆ, ಹೆಂಗಿರ್ಬೋದು. ಈಗ ಸ್ವಲ್ಪ ಇಳಿತಾ ಬಂದಿದೆ ನೀರು ಲೈಟಾಗಿ, ಫುಲ್ ಇಡೀ ಎಲ್ಲ ನೀರುಮಯ. ನೋಡಿದ್ದ ರೋಡ್ ಯಾವುದು ನದಿ ಯಾವುದು ಅಂತ ಗೊತ್ತೇ ಆಗೋದಿಲ್ಲ. ರೋಡು ಮತ್ತು ನದಿ ಒಂದೇ ಆಗಿದೆ, ಗೊತ್ತಾಯ್ತಾ? ಅಷ್ಟಾಗಿದೆ. ನಾನು ಒಂದು ಮೀನನ್ನು ನೋಡಿದೆ, ಆಯಿತಾ? ಅದು ಮೀನು ಹೋಯ್ತು ನೋಡಿ. ರೋಡ್ ಮತ್ತು ನದಿ ಒಂದೇ ಆಗಿದೆ, ಏನಿಲ್ಲ, ಎಲ್ಲ ಪ್ರಳಯ. ಯಾರಾದರೂ ಕಾಪಾಡಿದ ನಾನು ಸತ್ತು ಹೋಗುವ ಮೊದಲು ಯಾರಾದರೂ ಕಾಪಾಡಿ. ಯಾರು ಯೂಟ್ಯೂಬ್ ಫ್ರೆಂಡ್ಸ್ ನಂದು, ಯಾರು ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲರೂ ಬಂದು ಕಾಪಾಡಿ ನನ್ನನ್ನು. ಫುಲ್ಲು ನೀರುಮಯ, ನಾನು ಎಲ್ಲಿಗೆ ಅಂತ ಹೋಗಲಿ? ನಾನು ಸತ್ತೋಗ್ತಿದ್ದೇನೆ. ಫುಲ್ಲು ಪ್ರಳಯಾದಕ ನದಿ ನೀರು ಬಂದಿದೆ. ಫ್ರೆಂಡ್ಸ್, ವಯನಾಡು ಜನರಿಗೋಸ್ಕರ ಪ್ರಾರ್ಥಿಸಿ. ನಾನು ಕೂಡ ನ್ಯೂಸಲ್ಲೆಲ್ಲ ನೋಡಿದ್ದೇನೆ. ಓಕೆ, ನನಗೆ ಹೇಗೆ ಹೋಗೋದಂತಲೇ ಕಾಣೋದಿಲ್ಲ. ನಿಲ್ಲಿ ಫುಲ್ ಇದಾಗಿದೆ, ಎಂತಾಗಿದೆ, ಕೆಸರುಮಯ ಆಗಿದೆ ನೀರು. ನಾನು ನಡ್ಕೊಂಡು ಬಂದು ಹೆಂಗೆ ಹೋಗೋದು ಕಾಣೋದಿಲ್ಲ ನೋಡಿ. ಇಲ್ಲಿಂದ ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಕೆಸರುಮಯ. ನಾನು ನಡ್ಕೊಂಡು ಬಂದು, ಕ್ಲೀನ್ ಇತ್ತು, ನಡ್ಕೊಂಡು ಬಂದು ಎಲ್ಲ ಕೆಸರುಮಯ. ನನ್ನ ಮಗು ನೋಡಿ ನೆಗಡ್ತಾನೆ ನೀರು, ಆದರೆ ನನ್ನ ಮಗುವಿಗೆ ಜ್ವರ, ಗೊತ್ತಾಯ್ತಾ? ನಾನು ಆಲ್ರೆಡಿ ವೀಡಿಯೋಸಲ್ಲೆಲ್ಲ ಹೇಳ್ತಾ ಇದ್ದೆ ಅಲ್ಲ, ಫುಲ್ ಜ್ವರ ಬಂದಿದೆ ಮಗುವಿಗೆ ಅಂತ. ಇಲ್ಲಿ ಕಾಣೋದಿಲ್ಲ, ಗೊತ್ತಾಯ್ತಾ? ಕೆಸರಿದೆ. ಕೆಸರಲ್ಲಿ ನನಗೆ ಈಗ ಎಲ್ಲಿಂದ ಹೋಗೋದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಆಗ ಬೀಳ್ತಿದ್ದೆ, ಗೊತ್ತಾಯ್ತಾ? ಚೂರು ಸಹ ಕಾಣೋದಿಲ್ಲ. ಎಲ್ಲಾದರೂ ಕೆಸರಲ್ಲಿ ಉದುಗಿ ಹೋದರೆ ನಾನು ಹೋದರೆ ಪರವಾಗಿಲ್ಲ, ನನಗೇನು ಟೆನ್ಷನ್ ಇಲ್ಲ. ನಂದೆಲ್ಲ ಜೀವನ ಆಲ್ಮೋಸ್ಟ್ ಮುಗ್ದಿದೆ, ಗೊತ್ತಾಯ್ತು? ಮದುವೆ ಆದಮೇಲೆ, ಮಗು ಆದಮೇಲೆ ಮತ್ತೆ ಇನ್ನೆಂಥ ಜೀವನ ಇದೆ, ಆಯ್ತು ಅಲ್ಲಿಗೆ. ಬಟ್ ನನ್ನ ಮಗುವಿನ ಭವಿಷ್ಯ ನೋಡಬೇಕಲ್ಲ. ಮಗು ಇನ್ನೂ ಪ್ರಪಂಚ ನೋಡಬೇಕಷ್ಟೇ, ಗೊತ್ತಾಯ್ತಾ? ಮಗುವಿಗೋಸ್ಕರ ಮಗು ಇನ್ನೂ ಪ್ರಪಂಚ ನೋಡಬೇಕಷ್ಟೇ. ನಾನು ಏನು ಮಾಡಲಿ ಹೇಳಿ? ನನ್ನ ಮಗು ಪ್ರಳಯ. ಇವಾಗ ಗೊತ್ತಾಗುತ್ತೆ ನೀವೆಲ್ಲ ನನ್ನ ಫ್ರೆಂಡ್ಸಾ ಅಂತೇಳಿ. ಫೇಸ್ಬುಕ್ ಫ್ರೆಂಡ್ಸ್, ಯೂಟ್ಯೂಬ್ ಫ್ರೆಂಡ್ಸ್, ಬನ್ನಿ ಇನ್ಸ್ಟಾ ಫ್ರೆಂಡ್ಸ್, ಬನ್ನಿ ಕಾಪಾಡಿ ನನ್ನನ್ನು, ಕಾಪಾಡಿ. ಹೆಂಗೆ ಆಗಿದೆ ಇವತ್ತು. ಇನ್ನೂ 3 ದಿನ ಮಳೆ ಇದೆ ಅಂತೆ. ಮಳೆ ಇದ್ದರೆ ನಮ್ಮ ಕತೆ ಗೋವಿಂದ ಹೊಡೆಯುತ್ತೆ, ಗೊತ್ತಾಯ್ತಾ? ಹಂಗೆ ಆಗಿದೆ. ನನ್ನ ಮಗುವನ್ನು ಸಹ ನಿನ್ನೆ ರಾತ್ರಿ ನಾವು ತೋರಿಸಿರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ನೋಡಲಿ ಅಂತೇಳಿ ಕರ್ಕೊಂಡು ಬಂದದ್ದು. ಅಮ್ಮ, ಇಲ್ಲೇ ಕೆರೆ ಇದೆ ನೋಡಿ,
ಎಲ್ಲೆಲ್ಲಿ ಬೇಡ, ಇದು ಗುಂಡಿ ಅಂದರೆ ಗುಂಡಿದೆ, ಸ್ವಲ್ಪ ಬಿದ್ದರೆ ಕತೆ ಗೋವಿಂದ, ಅಲ್ಲೇ ಸತ್ತೋಗ್ತೇನೆ. ನನಗಿಂತ ಹೈಟ್ ನೀರಿದೆ, ಗೊತ್ತಾಯ್ತಾ? ಕಾಲು ತೊಳೆದು ಹೋಗ್ಬೇಕು ಒಳ್ಳೆ ನೀರಲ್ಲಿ. ಅಂದರೆ ಒಳ್ಳೆ ನೀರು ಏನಿಲ್ಲ, ನಮಗೆ ಬರೋದು ಸಹ ನದಿದ್ದೇ ನೀರು. ಅಮ್ಮಪ್ಪ ಕಾರ್ಪೊರೇಷನ್ ನೀರು. ಇಲ್ಲಿ ಮಗನ ನನ್ನ ಕೈ ನೋವಾಗಿರುತ್ತೆ. ನಿಧಾನ ಹೋಗ್ಬೇಕು. ಹಾಂ, ಅಬ್ಬ जा 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 जा. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ವಿಡಿಯೋ? ಬಾಯ್ ಬಾಯ್, ಟೇಕ್ ಕೇರ್.